ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ಕೆಐಎಡಿಬಿ ಮೂಲಕ ಭೂ ಸ್ವಾಧೀನಪಡಿಸಿಕೊಳ್ಳುವುದನ್ನು ವಿರೋಧಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಆಗಸ್ಟ್ 17ರಂದು ಬೃಹತ್ ಬೈಕ್ ಜಾಥಾವನ್ನ ಆಯೋಜಿಸಲಾಗಿದೆ. ಕೆಆರ್ಎಸ್ ಪಕ್ಷದ ಗೌರವಾಧ್ಯಕ್ಷ ರವಿ ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನಾ ಜಾಥಾ ನಡೆಯಲಿದೆ. ಈ ಬೈಕ್ ಜಾಥಾವು ಜಂಗಮಕೋಟೆ ಸರ್ಕಲ್ನಿಂದ ಪ್ರಾರಂಭವಾಗಿ ಭೂ ಸ್ವಾಧೀನದ ಸಂಕಷ್ಟಕ್ಕೆ ಸಿಲುಕಿರುವ ಎಲ್ಲ 13 ಗ್ರಾಮಗಳ ಮೂಲಕ ಸಂಚರಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಲಿದೆ. ಅಲ್ಲಿ ರೈತರು ಹಾಗೂ ಹೋರಾಟಗಾರರನ್ನ ಉದ್ದೇಶಿಸಿ ಕೆಆರ್ಎಸ್ ಮುಖಂಡರು ಮಾತನಾಡಲಿದ್ದಾರೆ. ಜಂಗಮಕೋಟೆ ಹೋಬಳಿಯಲ್ಲಿ ರೇಷ್ಮೆ, ತೋಟಗಾರಿಕೆ ಬೆಳೆಗಳು ಹಾಗೂ ರಾಗಿ ಸೇರಿದಂತೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕೃಷಿ ಉತ್ಪನ್ನಗಳನ್ನು ಬೆಳೆಯಲಾಗ್ತಾ ಇದೆ. ಶಿಡ್ಲಘಟ್ಟದಲ್ಲಿ 200 ಕೋಟಿ ವೆಚ್ಚದ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಆರಂಭವಾಗ್ತಾ ಇರುವ ಬೆನ್ನಲ್ಲೇ ಈ ಭೂ ಸ್ವಾಧೀನಕ್ಕೆ ಮುಂದಾಗಿರುವುದು ಸಾವಿರಾರು ರೈತರು, ಕೂಲಿ ಕಾರ್ಮಿಕರು ಹಾಗೂ ನೂಲು ಬಿಚ್ಚಣಿಕೆದಾರರ ಜೀವನೋಪಾಯಕ್ಕೆ ಕಂಟಕವಾಗಲಿದೆ. ತಮ್ಮ ಕೃಷಿ ಭೂಮಿಯನ್ನ ಉಳಿಸಿಕೊಳ್ಳೋಕೆ ಸ್ಥಳೀಯ ರೈತರು ಕಳೆದ 23 ತಿಂಗಳಿಂದ ಸತತ ಹೋರಾಟ ನಡೆಸ್ತಾ ಇದ್ದಾರೆ. ಬಿಡದಿ ಹಾಗೂ ಆನೇಕಲ್ ಮಾದರಿಯಲ್ಲೇ ಶಿಡ್ಲಘಟ್ಟದಲ್ಲೂ ಬೃಹತ್ ಬೈಕ್ ಜಾಥಾ ನಡೆಸಿ ಸರ್ಕಾರ ತಕ್ಷಣವೇ ಭೂ ಸ್ವಾಧೀನ ಹಿಂಪಡೆಯಬೇಕೆಂದು ಕೆಆರ್ಎಸ್ ಪಕ್ಷ ಒತ್ತಾಯಿಸಿದೆ. ಈ ಹೋರಾಟಕ್ಕೆ ರೈತರು, ಸಾರ್ವಜನಿಕರು ಹಾಗೂ ಕನ್ನಡ ಪರ ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬೆಂಬಲ ನೀಡಬೇಕೆಂದು ಕೆಆರ್ಎಸ್ ಪಕ್ಷ ಮನವಿ ಮಾಡಿದೆ. ಮೊದಲ ಕೆಲವು ಈ ಬೈಕ್ ಜಾಥಾದಲ್ಲಿ ನೀವೆಲ್ಲ ಕೈ ಜೋಡಿಸ್ಬೇಕು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕಳಕಳಿಯಿಂದ ಮನವಿ ಮಾಡಿ ನನ್ನ ವಿಚಾರಗಳನ್ನ ಇಷ್ಟೊತ್ತು ಹೇಳಿದ್ದೀನಿ. ಈಗ ನಮ್ಮ ಭಕ್ತರಲ್ಲಿ ಬೇರೆ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡುತ್ತೆ. ಅಧಿಕಾರಿಗಳ ದುರ್ನಡತೆ ರಾಜ್ಯದಲ್ಲಿ ಎರಡು ಬಾರಿ ರಾಜ್ಯ ಡಿಸಿ ಏನೋ ಕೆಎಡಿಬಿ ಸಂಬಂಧಪಟ್ಟಂತ ಡಿಸಿ ಅವರು ಇರ್ಬೋದು ಅಥವಾ ಸಂಬಂಧಪಟ್ಟಂತ ಸಿಇಒ ಅವರು ಇರ್ಬೋದು, ಅಧಿಕೃತವಾಗಿ ವಿಭಾಗಾಧಿಕಾರಿಗಳಿಗೆ ನಮ್ಮ ಜಿಲ್ಲೆಯ ವಿಭಾಗಾಧಿಕಾರಿಗಳಿಗೆ ಪತ್ರವನ್ನು ರವಾನೆ ಮಾಡಿ ಕೆಲವು ಕಡೆ ತೆಗೆದ್ರು. ಅಷ್ಟೊಳಗಡೆ ಮತ್ತೊಂದು ಸ್ನೇಹಿತರ ವೃಂದ ಇದು ರಿಯಲ್ ಎಸ್ಟೇಟ್ ಮಾಫಿಯಾಗೆ ನೀವು ಕೈ ಜೋಡಿಸ್ತಾ ಇದ್ರಿ ಅಂತೇಳಿ ಸಂಬಂಧಪಟ್ಟಂತ ಇಲಾಖೆಗೆ ಮನವಿಯನ್ನು ಕೊಟ್ಟಿದ್ದಾರೆ. ಅದು ಈಗ ತಾತ್ಕಾಲಿಕವಾಗಿ ಅದನ್ನ ನಿಂತೈತೆ. ಜೊತೆಯೊಳಗಡೆ ಇವತ್ತು ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾವ್ರಂದ್ರೆ ನಮ್ಮ ಜಿಲ್ಲಾಡಳಿತ ಸಂಪೂರ್ಣವಾಗಿ ರೈತನ ಪರ ಇಲ್ಲ ಅಂತೇಳಿ ನಾವು ಹೇಳ್ತೇವೆ. ಯಾಕಂದ್ರೆ ಯಾವುದೇ ವಿಷಯ ಏನಾದ್ರೂ ಒಂದು ವಿಷಯ ಬಂದ್ರೆ ಅವರ ವೈಯಕ್ತಿಕ ವಿಚಾರ ಇಟ್ಕೊಂಡು ಚೆಕ್ ಅಂತೇಳಿ ಒಂದೇ ದಿನಕ್ಕೆ ಪಾಣಿ ಚೇಂಜ್ ಮಾಡಿದಂತ ಅನೇಕ ಉದಾಹರಣೆಗಳು ಇದಾವೆ. ಎಸಿ ಕೋರ್ಟ್ ಅಲ್ಲಿ ಇರ್ಬೋದು ಅಥವಾ ಡಿಸಿ ಕೋರ್ಟ್ ಅಲ್ಲಿ ಏನಾದ್ರೂ ಸಮಸ್ಯೆ ಆಗಿ ಅದು ಬಗೆಹರಿತಾ ಇದ್ದಂಗೆ ಉಳ್ಳವರಿಗೆ ಒಂದೇ ದಿನ ಪಾಣಿ ಆಗ್ತದೆ. ಆದ್ರೆ ಅಲ್ಲದಿದ್ದವರಿಗೆ ಸಾಕಷ್ಟು ದಿನಗಳ ಚಳುವಳಿ ನಡೀತಿರಲಿಕ್ಕೆ ಮೂಲ ಕಾರಣಕರ್ತರು ರೈತರಾದ್ರೂ ಕೂಡ ಇಡೀ ಜಿಲ್ಲೆಯ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದವರು ಕೂಡ